ಪಾಗಲ್ ಪ್ರೇಮಿಯ ಕಾಟಕ್ಕೆ ಇಲ್ಲೊಬ್ಬ ಯುವತಿ ರೋಸಿ ಹೋಗಿದ್ದಾಳೆ. ಪಾಗಲ್ ಪ್ರೇಮಿಯ ಕಾಟಕ್ಕೆ ರೋಸಿ ಹೋದ ಯುವತಿ ಇನ್ಸ್ಟಾದಲ್ಲಿ ಪರಿಚಯವಾಗಿದ್ದ ಯುವಕನಿಂದ ಪ್ರತಿನಿತ್ಯವೂ ಟಾರ್ಚರ್ ಅಂತೆ. ಯಾವ ಮಟ್ಟಿಗೆ ಯುವತಿಗೆ ಫಿಕ್ಸ್ ಆಗಿದ್ದ ಮದುವೆ ಕೂಡ ಮುರಿದು ಬಿದ್ದಿದೆ. ಯುವತಿಗೆ ಫಿಕ್ಸ್ ಆಗಿದ್ದ ಮದುವೆಯನ್ನ ಮುರಿದ ಕಿಡಿಗೇಡಿ ಯುವಕ ಮನೆ ಬಳಿ ಬಂದು ಗಲಾಟೆ ಮಾಡಿ ಬೇರೆ ಮದುವೆ ಆದರೆ ಆಸಿಡ್ ದಾಳಿ ಹಾಕ್ತೇನೆ, ಅಂದರೆ ಆಸಿಡ್ ಅನ್ನ ಎರಚುತ್ತೇನೆ ಎಂಬ ಬೆದರಿಕೆಯನ್ನ ಕೂಡ ಮಾಡಿದ್ದಾನಂತೆ. ಇಬ್ಬರು ಜೊತೆಗಿರುವ ವಿಡಿಯೋವನ್ನ ವಾಟ್ಸಾಪ್ನಲ್ಲಿ ಹರಿಬಿಟ್ಟು ಪ್ರತಿನಿತ್ಯ ಟಾರ್ಚರ್ ಕೊಡ್ತಾ ಇರುವ ಪಾಗಲ್ ಪ್ರೇಮಿ. ಇನ್ನು ಈತನ ಹೆಸರು ಹೇಮಂತ್ ಅಂತ ತಿಳಿದು ಬಂದಿದೆ. ಹೇಮಂತ್ ಕಾಟಕ್ಕೆ ಬೇಸತ್ತು ಸದ್ಯ ಈಗ ಯುವತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದಾಳೆ. ಕಾಮಾಕ್ಷಿಪಾಳ್ಯ ಠಾಣೆಯಲ್ಲಿ ಪಾಗಲ್ ಪ್ರೇಮಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅಂದರೆ 3 ವರ್ಷಗಳ ಹಿಂದೆ ಇನ್ಸ್ಟಾಗ್ರಾಮ್ನಲ್ಲಿ ಕಮಲಾನಗರದ ಹೇಮಂತ್ ಪರಿಚಯ ಈ ಯುವತಿಗಾಗುತ್ತೆ. ಪರಿಚಯ ಭೇಟಿಗೆ ತಿರುಗಿ ಇಬ್ಬರು ಕೂಡ ಒಳ್ಳೆಯ ಸ್ನೇಹಿತರಾಗಿದ್ರಂತೆ. ಇನ್ನು ಫ್ರೆಂಡ್ ಆಗಿದ್ದಾಗ ಹೇಮಂತ್ ಜೊತೆ ಹಲವು ಫೋಟೋಗಳನ್ನು ಯುವತಿ ತೆಗೆಸಿಕೊಂಡಿದ್ಲು. ಈಗ ಇದನ್ನೇ ನೆಪ ಮಾಡಿಕೊಂಡು ಯುವತಿ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇರುವಂತಹ ಆರೋಪ ಕೂಡ ಕೇಳಿ ಬಂದಿದೆ. ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಇನ್ಸ್ಟಾಗ್ರಾಮ್ನಲ್ಲಿ ಪರಿಚಯವಾಗಿದ್ದ ಯುವಕನಿಂದ ಈಗ ಯುವತಿ ಪ್ರತಿನಿತ್ಯವೂ ಕೂಡ ಟಾರ್ಚರ್ ಅನ್ನ ಅನುಭವಿಸ್ತಾ ಇರುವಂತಹ ಸ್ಟೋರಿ ಇದಾಗಿದೆ. ಆ ಯುವತಿಗೆ ಫಿಕ್ಸ್ ಆಗಿದ್ದಂತಹ ಮದುವೆ ಕೂಡ ಮುರಿದು ಬಿದ್ದಿದೆ. ಆತ ಆಸಿಡ್ ಎರಚ್ತೇನೆ ಎಂಬ ಬೆದರಿಕೆಯನ್ನ ಕೂಡ ಹಾಕಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಈ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್. ಮಧು, ಮೊದಲನೇದಾಗಿ ಈ ಸಾಮಾಜಿಕ ಜಾಲತಾಣಗಳಾದಂತಹ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಆಪ್ಸ್ ಗಳನ್ನ ಬಳಸುವಂತಹ ಯುವತಿಯರು ಈ ಒಂದು ಸ್ಟೋರಿ ನೋಡ್ಲೇಬೇಕು. ಯಾಕಂತಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಪರಿಚಯ ಆಗುವಂತಹ ಯುವಕರನ್ನ ನಂಬಿ ನಂಬರ್ ಎಕ್ಸ್ಚೇಂಜ್ ಮಾಡಿಕೊಳ್ಳುವಂಥದ್ದು, ನಂತರ ಅವರ ಜೊತೆ ಸ್ನೇಹವನ್ನ ಬೆಳೆಸುವಂಥದ್ದು, ಅದಾದ್ಮೇಲೆ ಅವರ ಜೊತೆ ಸಲಿಗೆಯಿಂದ ಇರುವಂಥದ್ದು, ಇವೆಲ್ಲವನ್ನೂ ಕೂಡ ಈಗಿನ ಯುವತಿಯರು ಮಾಡ್ತಾ ಇರುವಂಥದ್ದು. ಮತ್ತು ಯುವಕರು ಅಷ್ಟೇ ಅವರಿಗೆ ಯುವತಿಯರನ್ನ ಪರಿಚಯ ಮಾಡ್ಕೊಳ್ಳೋದಾಗಿರ್ಬಹುದು, ಮತ್ತು ನಂಬರ್ ಎಕ್ಸ್ಚೇಂಜ್ ಮಾಡ್ಕೊಂಡು ಓಡಾಡುವಂಥದ್ದಾಗಿ ಎಲ್ಲವನ್ನೂ ಕೂಡ ಮಾಡ್ತಾರೆ. ಇನ್ನು ಸಲಿಗೆ ಇದ್ದಂತಹ ಸಂದರ್ಭದಲ್ಲಿ ಅವರನ್ನ ತುಂಬಾ ಡೀಪ್ ಆಗಿ ಹಚ್ಕೊಳ್ಳುವಂಥದ್ದು, ಮತ್ತು ಅವರು ಬೇರೆಯವ್ರ ಜೊತೆ ಮದುವೆ ಫಿಕ್ಸ್ ಆದಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ವರ್ತಿಸುವಂತಹ ಪ್ರಕರಣಗಳು ಆಗಾಗ ಬೆಳಕಿಗೆ ಬರ್ತಾನೆ ಇರುತ್ತೆ. ಅಂತಹದೇ ಒಂದು ಪ್ರಕರಣ ಈಗ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣಾ ವ್ಯಾಪ್ತಿಯಿಂದ ನಡೆದಿರುವಂಥದ್ದು. ಈ ಹೇಮಂತ್ ಎಂಬಾತ ಏನಿದ್ದಾನೆ, ಈತ ಒಂದು 20 ವರ್ಷದ ಯುವತಿಗೆ ಈಗ ಸಾಕಷ್ಟು ಕಾಟವನ್ನು ಕೂಡ ಕೊಡ್ತಾ ಇರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಇವರಿಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪರಿಚಯ ಆಗಿರ್ತಾರೆ, ಸ್ನೇಹವಾಗಿರುತ್ತೆ, ಮತ್ತು ಜೊತೆಗಿರುವಂತಹ ಸಲಿಗೆ ಫೋಟೋಗಳು ಕೂಡ ಇರುತ್ತೆ. ಇವುಗಳನ್ನೆಲ್ಲ ಇಟ್ಕೊಂಡು ಈತ ಬ್ಲಾಕ್ ಮೇಲ್ ಮಾಡ್ತಾ ಇರುವಂತದ್ದು. ಮತ್ತು ಯುವತಿ ಕೂಡ ಈತನನ್ನ ಅವಾಯ್ಡ್ ಮಾಡಿರ್ತಾಳೆ, ನಿನ್ನ ಸಹವಾಸ ಸಾಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ. ಅದಾದ್ಮೇಲೆ ಯುವತಿ ಹಿಂದೆ ಈತ ಬಿದ್ದಿರುವಂತದ್ದು, ಮನೆ ಬಳಿ ಹೋಗಿ ವೀಲಿಂಗ್ ಮಾಡುವಂಥದ್ದು, ಕಿರ್ಚಾಡುವಂಥದ್ದು ಎಲ್ಲವನ್ನೂ ಕೂಡ ಮಾಡಿರುವಂಥದ್ದು. ಇನ್ನು ಪೊಲೀಸ್ ಠಾಣೆಗೂ ಕೂಡ ಕೆಲ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿರ್ತಾಳೆ ಯುವತಿ. ಅದಾದ್ಮೇಲೆ ಪೊಲೀಸರು ಕೂಡ ಈತರನ್ನ ಕರೆಸಿ ವಾರ್ನಿಂಗ್ ಅನ್ನು ಕೂಡ ಮಾಡಿರ್ತಾರೆ. ಇನ್ನು ಸ್ವಲ್ಪ ದಿನ ಈತ ತಣ್ಣಗಿರ್ತಾನೆ. ಈಗ ಯುವತಿಗೆ ಬೇರೆ ಮದುವೆ ಕೂಡ ಫಿಕ್ಸ್ ಆಗಿರುತ್ತೆ. ಹೀಗಾಗಿ ರೊಚ್ಚಿಗೆದಂತಹ ಆತ ನಿನಗೆ ಆಸಿಡ್ ಹಾಕ್ತೇನೆ, ನಿನ್ನನ್ನ ಮುಗಿಸ್ಬಿಡ್ತೇನೆ, ನಿನ್ನ ಸಾಯಿಸ್ತೇನೆ ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಬೆದರಿಕೆ ಹಾಕಿದ್ದಾನೆ. ಮತ್ತು ಅದೇ ರೀತಿಯಾಗಿ ಯುವತಿಯ ಏನು ಮದುವೆ ಫಿಕ್ಸ್ ಆಗಿದ್ದಂತಹ ಹುಡುಗನಿಗೂ ಕೂಡ ಜೊತೆಗಿದ್ದಂತಹ ಫೋಟೋಗಳನ್ನು ಕೂಡ ಕಳಿಸಿರುವಂತದ್ದು, ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ವೈರಲ್ ಮಾಡುವಂತಹ ಕೆಲಸವನ್ನು ಕೂಡ ಈ ಯುವಕ ಮಾಡಿದ್ದಾನೆ. ಹೀಗಾಗಿ ಪೊಲೀಸರು ಕೂಡ ಈತನ ವಿರುದ್ಧವಾಗಿ ಪ್ರಕರಣವನ್ನು ದಾಖಲು ಮಾಡಿಕೊಂಡು ತನಿಖೆಯನ್ನು ಕೂಡ ನಡೆಸಿ ಈತನನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ. ಅರೆಸ್ಟ್ ಆದ್ಮೇಲೆ ಈತನಿಗೆ ಈಗ ಸ್ಟೇಷನ್ ಬೇಲ್ ಮಾಡಿ ಕೂಡ ಕಳಿಸಿರುವಂತದ್ದು. ಒಟ್ಟಾರೆಯಾಗಿ 3 ವರ್ಷಗಳ ಹಿಂದೆ ಇನ್ಸ್ಟಾದಲ್ಲಿ ಪರಿಚಯ ಆದಂತಹ ಈ ಕಮಲಾನಗರದ ಹೇಮಂತ್ ಏನಿದ್ದಾನೆ, ಈತ ಯುವತಿಯಿಂದ ಬಿದ್ದು ಈ ರೀತಿಯಾಗಿ ಕಿರುಕುಳವನ್ನು ಕೊಟ್ಟು ಈಗ ಪೊಲೀಸರ ಅತಿಥಿಯಾಗಿ ಈಗ ಬಿಡುಗಡೆ ಕೂಡ ಆಗಿದ್ದಾನೆ. ಆದ್ರೆ ಯುವತಿಯ ಮದುವೆ ಕೂಡ ಮುರಿದು ಬಿದ್ದಿರುವಂತದ್ದು. ಮುಂದೆ ಆಕೆ ಜೀವನ ಏನು ಅನ್ನೋ ಒಂದು ಹಿನ್ನೆಲೆಯಲ್ಲೂ ಕೂಡ ಕುಟುಂಬಸ್ಥರು ಈಗ ಯೋಚನೆ ಮಾಡ್ತಾ ಇದ್ದಾರೆ. ಮತ್ತು ಈತ ಹೇಮಂತ್ ಮತ್ತೇನಾದ್ರೂ ಮಾಡ್ತಾನೆ ಅನ್ನೋ ಒಂದು ಭಯದಲ್ಲೂ ಕೂಡ ಈಗ ಕುಟುಂಬಸ್ಥರು, ಪೊಲೀಸ್ ಇಲಾಖೆ ಕೂಡ ಇವರಿಗೆ ಈಗ ರಕ್ಷಣೆಯನ್ನು ಕೊಡ್ತಾ ಇರುವಂತದ್ದು. ಥ್ಯಾಂಕ್ ಯು ವಿಶ್ವನಾಥ್, ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17,
ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.